ಮಾವು ಗೋಳಿ ನಿಂಗೆ ಹೇಳ್ತಾಳೆ ಊರಿಗೆ ಬರ್ತೀನಿ ನಾನು ಅಲ್ಲೇ ಇರ್ತೀನಿ ಅಂತಾಳೆ. ಹಾಂ ನೀನು ಆ ಕುಡ್ಕೊಂಡು ಅಲ್ಲೂ ಬಂದು ಏನೇನು ರಾಮಾಯಣ ಮಾಡಿದ್ರಿ ಏನಮ್ಮ ಮಾಡೋದಾ? ಇಬ್ಬರು ಸೇರ್ಕೊಂಡು ಎರಡು ಸತಿಗೆ ಕಳ್ಸೋಗ್ರೆ ಸತಿಗೆ ಕಳ್ಸೋಗು. ಆ ಕುಡುಕ್ ಮುಂಡೆ ಮಗನ ಕೊಟ್ಟು ಅವಳು ಬಾಳೋದೇನೈತೆ ಹೋಗೋ ಅವಳಿಗೆ ನೆಮ್ಮದಿನೇ ಇಲ್ಲ. ಸರಿಯಾಗಿ ಒಂದು ಎರಡು ಬಿಟ್ಟರೆ ನಿಂದು ತಿರುಗಿ ನೋಡ್ತೀರ ಬತ್ತಾನೆ ಕರ್ಕೊಂಡು ಹೋಗೋಳನ್ನ. ಒಬ್ಬಳೇ ಯಾಕೆ ಒದ್ಲಾಡ್ತೀಯ ಹೋಗು ಜೊತೆಗಿರ್ತೀನಿ ಅಂತ ಬತ್ತಾವಳೆ ಬೆಮೆ ಬಿದ್ದು ಯಾಕೆ ಬೇಡ ಅಂತೀಯ? ಆ ಕೂಲಿಯರ್ಕ ಕೊಡಬೇಕು 20 ರೂಪಾಯಿ 25 ರೂಪಾಯಿ ಗಂಡಾಳ್ಕ ಯಾಕೆ ಕೊಡ್ತೀಯ? ಹೋಗಿ ಕರ್ಕೊಂಡೋಗು. ಹಾಗಾದ್ರೆ ಮಗು ಇಲ್ಲೇ ಇರಲಿಲ್ಲ ನೀನು ಬರೋ ಕರ್ಕೊಂಬರ್ತೀಯಾ? ನಾನು ಕರ್ಕೊಂಬರ್ತೀನಿ ಹೋಗು. ಅಲ್ಲಿ ಆ ಪುಡ್ಡಿ ಸ್ಕೂಲಾಗ ಕುಳಿಸ್ತೀನಿ ಇದ್ಬಿಟ್ಟು ಬರ್ತಾನೆ. ನೀನು ಹೋಗಿ ನೀನು ಮಗು ಚಿಂತೆ ಬಿಡು ನಾನು ನೋಡ್ಕೊತೀನಿ. ಹೋಗಮ್ಮ ಅಲ್ಲಿ ಏನೇನ ಕಳ್ತನ ಗಿಲ್ತನ ಮಾಡೋದು ತಿರುಗಿ ಊರಾಗಿನ ಜನಕ್ಕೆ ಬೈಕೊಳ್ಳೋದು ಮಾಡಿದ್ರಿ ಏನು ಮಾಡೋದಮ್ಮ? ಇಲ್ಲಿ ನೋಡಿದೆ ಎಷ್ಟು ರಾಮಾಯಣ ಆಯ್ತು ಇವಾಗ. ಇಬ್ಬರು ಸೇರ್ಕೊಂಡು ಎರಡು ಬಿಡೋಗ್ರೆ ಯಾಕೆ ದಿಗಿ ಬೀಳ್ತೀಯಾ? ಹಾಂ ಅದೇ ಇದಕ್ಕಿದ್ದ ಹಿಂಗೆ ದಿಗಿ ಬೀಳ್ತಾ ಇದೆಯಾ? ಅಲ್ಲೇ ಬಡಕ ಅವನು ತಿರ್ಗಾ ಬಂದು ನಮ್ಮೂರಾಗಿಂತ ಕೆಲಸ ಮಾಡಿಟ್ಟು ಊರಾಗಿನ ಜನಕ್ಕೆ ಕಲ್ತಿರ್ತಾರೇನೆ ಏನೇ ಮಾಡೋದು? ಒಂದ್ಕಿತ ಸರಿಯಾಗಿ ಬಿಟ್ಟು ಕಳಿಸಿದ್ರೆ ಹಿಂದಕ್ಕೆ ತಿರ್ಗಿ ನೋಡಿದ್ರೆ ಬರ್ತಾನೆ. ನೀನು ನಡಿ ಹೋಗೋಣ. ಚಿಚ್ಚತ್ತದ್ಲ ಚಿಚಾ ಲೈ ಅಲ್ಲಿ ಇಕ್ಕಿದ್ದೀನಿ ನೋಡ್ರಿ ಮೂಟಿಗಳು ಬೇಳೆಕಾಳು ಒಂದು ಅಷ್ಟು ತರಕಾರಿ ಎಲ್ಲ ಇಕ್ಕಿದ್ದೀನಿ. ಚಿಚೆ ರಾಗಿ ಕೊಟ್ಟು ಚಿಚೆ ಅಲ್ಲಲ್ಲೇ ಮಲ್ತಿಲ್ಲ ಚೆಲ್ಲಬೇಕು. ನಿಮ್ಮ ಮನೆ ರಾಗಿ ಚೆನ್ನಾಗಿರ್ತವೆ ಅವು ಒಂದು ಅರ್ಧ ಮೂಟೆ ಇಕ್ಕಿದ್ದೀನಿ ನೋಡಿ. ಅರ್ಧ ಮೂಟೆ ಅಕ್ಕಿ ಅವೆಲ್ಲ ಇಕ್ಕಿದ್ದೀನಿ ಎತ್ಕೊಂಡು ಹೋಗ್ರಿ. ಆ ದೊಡ್ಡವನು ಕೇಳಿದ್ದೀನಿ ಬಂಡಿ ಕಟ್ಟಕ್ಕ. ಲೈ ಯಾರು ಹೇಳಿದ್ ನಾವು ಊರ್ಕೋತಾ ಇದ್ರಿ ಅಂತ? ಹಾಂ ನಾನು ಊರ್ಕೋತಾ ಇಲ್ಲ ಎತ್ತುವತ್ತ ಇಲ್ಲ. ಹೋಗ ಸರಸ್ವತಿ ಜೊತೆಗೆ ಆಟ ಆಡ್ಕೋಗೋ. ಇಲ್ಲ ಕಲ್ದಿರ ಓದ್ತಾ ಇಲ್ಲ ನಿಮ್ಮ ಅಮ್ಮನ ಊರ್ಕ ಬರ ನನ್ನ ಹತ್ರಕ್ಕ ಬೈಲಿ ಕೂತ್ಕ ಬೈಲಿ. ಇಲ್ಲ ಹೋಗ ಊರ್ಗೆ ಹೋಗಿಲ್ಲ ಇನ್ನ ನಿಧಾನ ಹೋಗೋದಾ? ಹೋಗ ಸರಸ್ವತಿ ಜೊತೆಗೆ ಆಡ್ಕೋಗ ನೀನು. ಯಾರು ಒಯ್ಯಲ್ಲ ಬಾರ. ಅವ್ರೇನೋ ಮೊನ್ನೆ ನಿಮ್ಮ ದೊಡ್ಡಪ್ಪನಿಂದ ಒಂದು ಡೇಟ್ ಹಾಕಿದ್ದು ಬಾರ. ಯಾರು ಒಯ್ಯಲ್ಲ ಅವ್ರು ಎತ್ತು ಹೋಗಲ್ಲ ಬಾರ. ತೋಟದ ಹತ್ರಕ್ಕಂಗೆ ಹೋಗಿ ಓಡಾಡ್ಕೊಂಡ್ ಬರ್ತಾರಂತೆ. ಅಂಬುಜಿ ಏನು ನೈಸ್ ಮಾಡಿ ಒಂದು ಒಳಗೆ ಕರ್ಕೊಂಡು ಹೋಗಿ. ಲೇ ಬಾರ ಶೇಖರ ಬಾರ. ಅವ್ರು ಹೋಗಲ್ಲ ಹೋಗಪ್ಪ ಹೋಗಲ್ಲ ಹೋಗು. ಸರಸ್ವತಿ ಬಾಯ್ಲೆ ಶೇಖರ್ನ ಕರ್ಕೊಂಡೋಗಿ ಗುರ್ಗುಂಡ ತಕ್ಕೊಂಡೋಗು. ಕರ್ಕೊಂಡೋಗಿ ಬಾ ಅಂಗಡಿಗೆ ಕರ್ಕೊಂಡೋಗಿ ಬಾ. ಹೋಗಲ್ಲ ಹೋಗ ಇಲ್ಲೇ ಇರ್ತೀರಿ. ಎತ್ತು ಹೋಗಲ್ಲ ಹೋಗ ಅಂಗಡಿಗೆ ಹೋಗ್ಬಿಟ್ಟು ಬಾ. ನೀನು ಬಿಟ್ಬಿಟ್ಟು ಹೋಗ್ತೀನಿ ನಾನು. ಹಾಂ ಸರಸ್ವತಿ ಶೇಖರ್ನ ಕರ್ಕೊಂಡೋಗಿ ಬುರ್ಗುಂಡೆ ತಕ್ಕೊಡಗಮ್ಮ. ಹೋಗಿ ಕರ್ಕೊಂಡೋಗು. ನಾವು ಎತ್ತು ಹೋಗಲ್ಲ ಹೋಗಿ ಇಲ್ಲೇ ಇರ್ತೀವಿ ಅಷ್ಟೊತ್ತು ಮಲ್ಕೊಂತೀರಿ. ಊರೇ ಅವ್ನ ಅಂಗಡಿ ಕಡೆ ಕರ್ಕೊಂಡೋಗು. ಅವನ್ನ ಕರ್ಕೊಂಡೋಗು ಮೆಲ್ಲಿಗೆ ಅಂಗಡಿ ಹತ್ರಕ್ಕ. ನಮ್ಮ ಅಕ್ಕನವ್ರು ಉಳ್ಕೋತಾರೆ. ಅವ್ನು 2 ದಿವಸ ಇಲ್ಲಿರ್ಲಿ. ನೋಡ್ಬೇಡಿ ಆತಮ್ಮ ಬೇಡ ಇಲ್ಲಿ ಬಾ ಅಂಗಿಗೆ ಹೋಗೋಣ ಬಾ. ನಾವು ಬೇಡ ಚೇತಡ ಬಾ. ಅಮ್ಮ ಕಾಸು ಕೊಡಮ್ಮ ಗುಂದರಮ್ಮ ಕಾಸು ಕೊಡು. ನಾನು ಅವ್ನ ಅಂಗಿ ಕರ್ಕೋತೀನಿ. ನೀವು ಕಾಸು ಕೊಡ್ತೀನಿ ಇರು. ಉಳ್ಕೋಲ್ಲ ಬೇಡ ನಿಮ್ಮ ಅಮ್ಮನ ಬುಡ್ಗುಂದ ಹೇಳ ಕತೆ ಮಾಡೋಣ ಬೇಡ. ತೆತ್ತಿ ಅಂಗಡಿಗ ಇಲ್ಲ ಕಾಸಿಂದ ಇಲ್ಲ ಚಕ್ರ ಇಲ್ಲ ಸರಸ್ವತಿ ಅಂಕೆ ಕೊಡು ಕಾಸು. ಇಲ್ಲಡ ಕಾಸು ಚಕ್ರ ಇಲ್ಲಡ ನೋಡಪ್ಪ ಕಾಸು ಇವು 10 ರೂಪಾಯಿ ಕಾಸು. ಏನಮ್ಮ ನಮ್ಮ ಮಗುಕ ಇವತ್ತು ಇಷ್ಟೊಂದು ತಿನ್ನಕ್ಕ. ಸರಸ್ವತಿ 5 ರೂಪಾಯಿ ತಕೊಟ್ಬಿಡೆ ನಮ್ಮ ಮಗುಕ. 5 ರೂಪಾಯಿ ಬಿಡು ಅಂದೆ. ಆಮೇಲೆ 5 ರೂಪಾಯಿ ತಿಂತಿ ಪೆಪ್ಪೆ ಅಂತ ತಗೋತೀನಿ ಬೇಡ ಹೋನ. ಇದೆಲ್ಲ ಇಲ್ಲ ಐತೆ ನೋಡ ಆಗಲ್ಲ 10 ರೂಪಾಯಿ ನಿಂತೆ ನರಿ ಬಾ ತಿನ್ನಕ ತಕೊಂಬಿಡೋಣ. ಎಲ್ಲ ನಿಂತೆ ನಡಿ ಹೋಗೋಣ. ಓ ಇಲ್ಲೇ ಇರ್ತೀನಿ ಹೋಗ್ರಿ ಹೋಗ್ರಿ ಇಬ್ರು. ನಡಿ ಹೋಗೋಣ. ನೈ ಬಿರಿನ್ ಸರ್ಸಕ್ ನೋಡ್ರಿ ತಿರ್ಗಿ ಅವ್ನು ಬಂದ್ರೆ ಗಲಾಟೆ ಮಾಡ್ತಾನೆ. ಅಯ್ಯೋ ಚಿಚ್ಚೆ ಹೋಗೋದಕ್ಕೇನಿಲ್ಲ ಓದ್ತಿರಿ. ತಿರ್ಗಾ ಈ ಮಾವನ್ ಬಂದ್ಬಿಟ್ಟು ಅಲ್ಲೇನೋ ಕಿತಾಪತಿ ಮಾಡ್ದಾನು ಅಂತ ಅಷ್ಟೇ. ಅಲ್ಲೇನು ಕಿತಾಪತಿ ಮಾಡಿದ್ರೆ ಯಾಕೆ ಈಗ ಹೇಳ್ಕೊಡ್ತೀನಿ. ನಿಮ್ಗೆ ದೊಡ್ಡಪ್ಪನ ಕಳಿಸ್ತೀನಿ ಸರಿಯಾಗಿ ಉಗಿದ್ ಕಳಿಸ್ತಾನೆ. ಲೇ ಮನೆಗೆ ಹೋಗಿ ಮಾತಾಡ್ಕೊಂಡಿರ ಬಿರಿನ್ ಒಳ್ರೆ ತಿರ್ಗಿ ಅವ್ನು ಬಂದ್ರೆ ಓ ಅಂತಾನೆ. ಸರಿ ಅಮ್ಮ ಚಿಚ್ಚೆ ಬರೋಣ. ಸರಿ ಹುಷಾರು. ಸರಿ ಚಿಚ್ಚೆ ಸೇವಂತಿ ಬಾಯ್ಲೆ ಬಾಡ ಬುಡುಗುಂಡೆ ತಗೊಡ್ತೀನಿ. ನಿಂಗೂ ತೇತಡಂತ ಏನಮ್ಮ ನಿಂತ್ಕೊ ಒಂದು ನಿಮಿಷ. ಅಲ್ಲಿ ಇಲ್ಲಿ ಶಾನ್ಭೋಗ್ರ ಮನೆ ಎಲ್ಲಿ ಬರುತ್ತೆ? ಶಾನ್ಭೋಗ್ರ ಮನೆನಾ ಯಾಕೆ? ಏನೋ ಒಂದು ಸ್ವಲ್ಪ ಕೆಲಸ ಇತ್ತು. ಎಲ್ಲಿ ಬರುತ್ತೆ ಶಾನ್ಭೋಗ್ರ ಮನೆ? ಏನಕ್ಕೆ ಅವಳ ಮನೆಗಳಿಂದ ಸೇವಂತಿನ ಇವಾಗ ನನಗೆ ಗುರುತು ಮಾಡಿ ತೊಟ್ಟಿದ್ದೆ. ನಾನು ಹಾಗೆ ಸೇವಂತಿನ ಕಡೆಗೊಂಡ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಹಾ ಬೇಡ ಅದನೇ ಅಯ್ಯೋ ಬೇಗ ಹೇಳಮ್ಮ ನಂಗೊಂಚೂರು ಕೆಲಸ ಐತೆ ಅವ್ರ ಮನೆ ಹತ್ರ. ನಿಂದಲೇ ತಲೆನೋವಾಯ್ತಾಳಪ್ಪ. ಅಯ್ಯೋ ಬೇಗ ಹೇಳು ಅಂತ ನೋಡ.
ತಂದು ಏನ ನೀನು ಹಂಗೆ ಕೇಳ್ತಿದ್ಯಾ? ಅಯ್ಯೋ ಇದ್ಯಾರು ಯಮುನ ತಾರಿಗೆ ಬೇರೆ ಯಾರು ಕಾಣಿಸ್ತಾ ಇಲ್ಲ ಇಲ್ಲಿ. ಕಾರ್ ಎಲ್ಲಿ ನಿಲ್ಸೋಳೆ ಏನೋ ಸಿಂಚು. ಇನ್ನಲ್ಲ ತತ ಪುನಮ್ಮ ಕರ್ಕೊಂಡು ನಡಿ. ನಡಿ ಬಾ, ನನ್ನ ಜೊತೆ ಬಾ, ಕಡ್ಕೊ ಹೋಗ್ತೀನಿ. ಲಮ್ಮ 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 ಲೇ ಯಾಕೆ ಬಾರೆ ಯಾರ ಹುಡುಗ್ನು? ಗುಂದರಮ್ಮ ನಮ್ಮ ಅಪ್ಪನ ಹುಡ್ಕೊ ಬಂದವಳೆ. ತಾನ್ ಬಗುಡು ಮನೆ ಬೇಕು ಅಂತ ಹೇಳ್ಬಿಟ್ಟು. ಓ ನೀವು ಶಾನ್ ಹೋಗ್ರ ಮಗಳ? ತಾನ್ ಬಗುಡು ನಮ್ಮ ಅಪ್ಪನೇ. ಹೌದಾ, ನಂಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದೆ. ಇವಾಗ ಗೊತ್ತಾಯ್ತಾ? ಗೊತ್ತಾಯ್ತು. ಬಾಪ ಬಾ ಇಲ್ಲಿ ಕುತ್ಕೋ ಬಾ ಇಲ್ಲೇ ಬಾ. ಯಾವ ಊರು? ಕೂತ ಹೋಗಲ್ಲೇ, ಕೂತ ಹೋಗ, ಅಲ್ಲಿ ಕೂತ. ಅಯ್ಯೋ ನನ್ನನ್ನು ಹೋಗೋ ಬರೋಂತಾಳೆ. ಬಾಪ ಕುತ್ಕೋ ಬಾಪ, ಇದೇ ಶಾನ್ ಬೋಗ್ರ ಮನೆ. ಬಾ ನನ್ನ ಮೈದ್ನೇ ಶಾನ್ ಬೋಗ್ರು. ಇದೇನ ತಪ್ಪಿ ಮನೆ ಹೋಗಿ ಹಾಕೊಂಬಂಬಿಟ್ಟಿದ್ಯಾ? ತಪ್ಪಿ ಹೇಳ, ಮನೆಗೆ ಹಾಕೊಂಡ್ ಬರ್ಬಾರ್ದು. ನಿಂತಂದು ಗೊತ್ತಾಳ ಅದ್ ಮಾತ್ರ. ಹಾಗೆಲ್ಲ ಮಾತಾಡ್ಕೊಡ್ದು. ಕುತ್ಕಪ್ಪ ನೀನ. ಲಮ್ಮ ಲಮ್ಮ ಲೇದಮ್ಮ. ಅಯ್ಯೋ ಇವಳ್ದು ಒಂದು ಕಾಟ. ಏನೇ ಯಾವ್ರಪ್ಪ? ಲೇ ನಿಮ್ಮ ಯಜಮಾನು ಉಟ್ಕೊಂಬಂದವನು ಎಲ್ಲ ನಿಮ್ಮ ಯಜಮಾನು? ಹಾಂ ಮಲ್ಕೊಂಡವ್ರಕೋ ನಮ್ಮ ಯಜಮಾನ್ರು. ಏನಂತಕ್ಕ? ಲೇ ಯಾಕೆ ಸರಸ್ವತಿ, ಏನು ಕರ್ಕೊಂಡ್ಬಂದಿರೋದು? ಅಯ್ಯ ನಂತೇನು ಗೊತ್ತು, ತಾನ್ ಬಗುಡು ಮನೆ ಎಳ್ಳಿ, ತಾನ್ ಬಗುಡು ಮನೆ ಎಳ್ಳಿ ಅನ್ಬಿಟ್ಟು ನಡುಬಿದಾಗೆ ಕೇಳಿನ ಅಪ್ಪನ ಅದೇ ತಡ್ಕ ಬಂದ ಅಪ್ಪನ ಮಲ್ಕೊಂಡವನ ಅನ್ಬಿಟ್ಟು. ಅಪ್ಪನ ಇಲ್ಲ ಇವಾಗ ಮನೆಗ, ಅವನ ಒಳಗ ಕೂಗ್ತೀನಿರುವ. ಯಾವ್ರಪ್ಪ ನಿಮ್ದು? ಏನಕ್ಕೆ ಬಂದಿರೋದು? ಆಮೇಲೆ ಮಾತಾಡ್ಸಿದ್ರೆ ಆಯ್ತು. ಒಂದು ಲೋಟ ಸರ್ಬತ್ತ ನನ್ನ ಕೊಡೋಗೆ, ಆ ಬೆಲ್ಲ ನಿಮ್ಮ ಬೆಣ್ಣೆ ಹಾಕಿ ಹೋಗು ಕೊಡೋಗು. ಪಾಪ ಬಿಸ್ಲಾಗ ಬಂದವನ ಹುಡುಗ್ನ. ನಿಂಕ ಮಾತಾಡಕ್ಕೆ ಬೇಡಲ್ಲೇನಾ? ಮಾತಾಡು ನೀನು. ಯಾಕೆ ಹಂಗೆ ಕದ್ದಿರ ತಂದಿದ್ಯಾ? ಆಮೇಲೆ ಒಂದು ಬಿಡ ಹೇಳ್ತೀನಿ. ಮನೆಗೆ ಬಂದವ್ರ ಹತ್ರ ಹೆಂಗೆ ಮಾತಾಡ್ಬೇಕು ಅನ್ನೋದೇ ಇಲ್ಲ ಹುಡುಗ. ಅಯ್ಯ ಹುಡುಗನ್ ನೋಡಿದ್ರೆ ಯಾವ್ದೋ ಪೇಟೆಯಿಂದ ಬಂದಂಗ ಅವನೇ. ಏನು ಅಮ್ಮಂಗೆ ಹಳ್ಳಿಗ್ಲೋರ ಬಾಯಿ ಮುಚ್ಕೊಂಡು ನಿಂತ್ಕಳೆ. ಶಾನ್ ಹೋಗ್ರಿ ಇಲ್ಲೇನಮ್ಮ? ಅವರೇ ಇರಪ್ಪ, ಕೂಗ್ತೀನಿ. ಏನಪ್ಪ, ಏನ್ ವಿಷಯ? ಮಾತಾಡ್ಬೇಕಾಗಿತ್ತು. ಹೌದಾ, ಕೂಗ್ತೀನಿರಪ್ಪ. ಏನ್ ಕೆಲಸ ಮಾಡ್ತೀಯಪ್ಪ? ಯಾವ ಊರು ನಿಮ್ದು? ನಮ್ದ ಇಲ್ಲೇ ಪಕ್ಕದಲ್ಲಿ ಹಳ್ಳಿ. ನೀನ್ ನೋಡಿದ್ರೆ ಹಳ್ಳಿ ಹುಡುಗ ನಂಗೆ ಕಾಣಿಸಲ್ಲೇ. ಇಲ್ಲ ನಾವು ಓದ್ತಾ ಇರೋದಿಲ್ಲ ಸಿಟಿಯಲ್ಲೇನೆ. ನಮ್ಮ ಮನೆ ಇರೋದು ಇಲ್ಲೇ ಹಳ್ಳಿಯಲ್ಲಿ. ಎಷ್ಟು ಜನಪ್ಪ ಮಕ್ಕಳು ನೀವು? ಇಬ್ರು, ನಾನು ನನ್ನ ತಂಗಿ. ನಿಮ್ಮ ಅಪ್ಪನು ನಿಮ್ಮ ಅಮ್ಮನ ಏನು ಕೆಲಸ ಮಾಡ್ತಾರೆ? ಇಲ್ಲ, ನಮ್ಮ ಅಪ್ಪನು ನಮ್ಮ ಅಮ್ಮನಿಲ್ಲ, ನಮ್ಮ ಚಿಕ್ಕಮ್ಮನ ಜೊತೆ ಇದ್ದೀರಿ ನಾವು. ಎತ್ತಗೋಡೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ? ಸರಸ್ವತಿ ಬಾಯ್ ಮೇಲೆ ಒಂದು ಬಿಡ್ತೀನಿ. ಇಲ್ಲ ಅಂತಂದ್ರೆ ಅರ್ಥ ಆಗಲ್ಲ ನಿಕ್ಕ, ಅವ್ರಿಲ್ಲ ಅಂತ. ಅದೇ ಇಲ್ಲ ಅಂತ ನೀಡಲ್ಲ, ಎತ್ತೋದೋಡೆ ನಿಮ್ಮ ಅಪ್ಪನು ನಿಮ್ಮ ಅಮ್ಮನು ಅಂತ ತೇದಾಡೋದು ನಾನು. ಏಯ್ ಬಾಯ್ ಮುಚ್ಕೊಂಡು ನಿಕ್ಕಳೆ. ಎಷ್ಟು ಮಾತಾಡ್ತಾಳೋ. ಏನಾಗಿತ್ತಪ್ಪ ನಿಮ್ಮ ಅಪ್ಪನು ನಿಮ್ಮ ಅಮ್ಮನ್ಕ? ಏನೋ ಹುಷಾರಿರ್ಲಿಲ್ಲಮ್ಮ, ಅದಕ್ಕೆ. ನನ್ನ ತಂಗಿ ಹುಟ್ಟಿದಾಗೆ ನಮ್ಮಮ್ಮ ತೀರ್ಕೊಂಡ್ರಂತೆ. ನಮ್ಮಪ್ಪ ಆಮೇಲೆ ಹಿಂಗೆ ನಮ್ಮ ಅಮ್ಮನ ಯೋಚನೆಯಲ್ಲಿ ತೀರ್ಕೊಂಡ್ರಂತೆ. ನಮ್ಗೆ ಗೊತ್ತಿಲ್ಲ, ನಾವು ನಮ್ಮ ಅಪ್ಪ ಅಮ್ಮನ್ನೇ ನೋಡಿಲ್ಲ. ಅಯ್ಯೋ ಏನಪ್ಪ ಪಾಪ. ಏನು ನಿಮ್ಮ ಚಿಕ್ಕಮ್ಮನೇ ಸಾಕಿದ್ಲೇನಪ್ಪ ನಿಮ್ಮನ್ನ, ನಿನ್ನ ತಂಗಿನ? ಹಾಂ ಹೌದು, ನಮ್ಮ ಚಿಕ್ಕಮ್ಮನೇ ಸಾಕಿದ್ರು ನಮ್ಮನ್ನ. ನಿನ್ನ ತಂಗಿಗೆ ಮದುವೆ ಆಗೋದೇನಪ್ಪ? ಇಲ್ಲ, ನನ್ನ ತಂಗಿಗೆ ಇನ್ನೂ ಮದುವೆ ಆಗಿಲ್ಲ. ನಿಂಕ ಮದುವೆ ಆಯ್ತಾ? ಇಲ್ಲ, ನನಗೂ ಮದುವೆ ಆಗಿಲ್ಲ. ಇತ್ತದ ಇದೆಯಾ, ಇನ್ನ ಮದುವೆನೇ ಆಗಿಲ್ಲ ನಿಂಕ? ನಮ್ಮ ಚಿಕ್ಕಮ್ಮನ ಹೇಳಿದ್ದು ಇನ್ನು ನಿಂಗೆ ಚಿಕ್ಕ ವಯಸ್ಸು, ಇವಾಗ ಬೇಡ, ಸುಮ್ಮನೆ ಇರು ಅಂತವ್ರೆ. ಹಂಗೆಲ್ಲ ಮಾತಾಡ್ಕೊಡ್ದೆ. ಸುಖವಾಗಿ ಬೆಳೆದಿರ್ತಾರೆ, ಅದಕ್ಕೆ ಹಂಗೆ ಕಾಣಿಸ್ತಾರೆ. ಅದೇನು ಮಾತಾಡಬೇಕು ಏನು ಮಾತಾಡ್ಕೊಟ್ಟು ಒಂದು ತಿಳಿಯಲ್ಲ ಇವಳ್ಕ. ಹೋಗಿ ನಿಮ್ಮ ಯಜಮಾನ್ ಕೂಗೋಗೆ ಮುಂದುವರಿಯುವುದು.